ತಿಂಗಳಿಗೆ ದೇವರು ಕೊಟ್ಟಿರುವಂಥ ಆಲೋಚನೆ ಏನು ಎನ್ನೋದನ್ನು ನಿಮ್ಮೊಂದಿಗೆ ನಾನು ಹಂಚ್ಕೊಳ್ಳಿಕ್ಕೆ ಬಯಸ್ತೀನಿ. ಎಷ್ಟು ಜನ ಸಿದ್ಧರಾಗಿದ್ದೀರಾ? ಈ ತಿಂಗಳು ಅವನ ಆಲೋಚನೆಯ ಪ್ರಕಾರ ನಾನು ನಡಿಬೇಕು ಎಂಬ ಆ ದೃಢ ಸಂಕಲ್ಪ ಉಳ್ಳವರು ಮಾತ್ರ ಕರ್ತನಿಗೆ ಒಂದು ಮಹಿಮೆಯನ್ನು ಕೊಡ್ರಿ. ಈ ತಿಂಗಳಿಗೆ ದೇವರು ಕೊಟ್ಟಿರುವಂಥ ಹೆಸರನ್ನು ಹೇಳುವುದಕ್ಕೆ ಮುಂಚೆ ಒಂದು ವಾಕ್ಯವನ್ನು ಓದೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 33ನೇ ವಚನ. ಆಹಾ, ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟೋ ಅಗಾಧ. ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಆತನ ಮಾರ್ಗಗಳನ್ನು ಕಂಡು ಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಈ ತಿಂಗಳಿಗೆ ದೇವರು ಕೊಟ್ಟಿರುವಂಥ ವಾಗ್ದಾನ ದ ಮಂತ್ ಆಫ್ ಗಾಡ್ಸ್ ವೇ, ದೇವರ ಮಾರ್ಗದ ತಿಂಗಳಾಗಿದೆ. ಆಮೇಲೆ ದೇವರ ಮಾರ್ಗದ ತಿಂಗಳಾಗಿದೆ. ದ ಮಂತ್ ಆಫ್ ಗಾಡ್ಸ್ ವೇ. ಇಲ್ಲಿ ನಾವು ಓದಿದಂಥ ವಾಕ್ಯದಲ್ಲಿ ಆತನ ಮಾರ್ಗಗಳನ್ನು ಕಂಡು ಹಿಡಿಯುವುದಕ್ಕೆ ಎಷ್ಟು ಅಸಾಧ್ಯ ಆಗಿರುವುದಾದರೆ ನಮ್ಮ ಬುದ್ಧಿಯಲ್ಲಿ ಯೋಚನೆ ಮಾಡೋಕ್ಕಾಗಲ್ಲ, ನಮ್ಮ ಚಿಂತೆಯಲ್ಲಿ ಯೋಚನೆ ಮಾಡೋಕ್ಕಾಗಲ್ಲ. ಮರ್ತ್ಯನಾದ ಈ ಮನುಷ್ಯನ ಆಯುಸ್ ಕಾಲದಲ್ಲಿ ದೇವರ ಮಾರ್ಗವನ್ನು ಕಂಡುಕೊಳ್ಳಕ್ಕಾಗದೆ ಇದ್ರೂ ಸಹ ಏತಕ್ಕೋಸ್ಕರ ನಾವು ಕೇಳ್ತೀವಿ, ಲಾರ್ಡ್ ಶೋ ಮಿ ಯೋರ್ ವೇ. ದೇವರೇ, ನಿನ್ನ ಮಾರ್ಗವನ್ನು ನಮಗೆ ತೋರಿಸು ಎಂದು ನಾವು ಯಾಕೆ ಕೇಳಬೇಕು? ಸಮ್ಟೈಮ್ಸ್ ಕ್ರೇಜಿ ಅನಿಸುತ್ತೆ, ಹುಚ್ಚುತನ ಅನಿಸುತ್ತೆ. ಇಟ್ ಈಸ್ ವೆರಿ ಕ್ಲಿಯರ್. ದೇವರ ಮಾರ್ಗವನ್ನು ಯಾರಿಗೂ, ಅವನ ನಡೆಯನ್ನು ಯಾರಿಗೂ ತಿಳ್ಕೊಳಕ್ಕಾಗಲ್ಲ. ಅವನ ಹೆಜ್ಜೆಯ ಹಿಂದೆ ಯಾವ ಗುರುತನ್ನು ಅವನ ಅವಶೇಷಿಸುವುದಿಲ್ಲ. ಹಾಗಿರುವುದಾದರೂ ನಾವು ಕೇಳ್ತೀವಿ, ನಿನ್ನ ಮಾರ್ಗವನ್ನು ತೋರಿಸು. ಯೆಶಾಯನು ಬರೆದ ಪ್ರವಚನ ಗ್ರಂಥ 55ನೇ ಅಧ್ಯಾಯದ 8 ಮತ್ತು 9ನೇ ವಚನ. ಬುಕ್ ಆಫ್ ಐಸಾಯ ಚಾಪ್ಟರ್ 55 ವರ್ಸ್ 8 and 9. ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗವು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ. ಅದರ ಅರ್ಥ ದೇವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನಿನ್ನ ಮಾರ್ಗಕ್ಕೂ ನನ್ನ ಮಾರ್ಗಕ್ಕೂ ಬಹಳ ವ್ಯತ್ಯಾಸ ಇದೆ, ಅಜಗಜಾಂತರವಾಗಿದೆ, ಉನ್ನತವಾಗಿದೆ. ಇದನ್ನು ಕೇಳುವಾಗ ಹೌದಲ್ಲ, ಸರಿ ಅಲ್ವಾ ಅನಿಸ್ಬಿಡುತ್ತೆ. ಹಾಗಾದ್ರೆ ಅದರ ಅರ್ಥ ಏನು? ದೇವರು ನಮ್ಮ ಜೀವನದಲ್ಲಿ ಮಾಡಿರುವ ವಾಗ್ದಾನಗಳು, ದೇವರ ಪದ್ಧತಿಗಳು, ಪ್ಲಾನ್ ಆಫ್ ಗಾಡ್, ದೇವರ ಕರೆಗೆ ತಕ್ಕ ಹಾಗೆ ನಮ್ಮನ್ನ ಅವನು ಎಲ್ಲಿ ಕೊಂಡೊಯ್ತಾನೆ, ಹೇಗೆ ನಡೆಸ್ತಾನೆ, ನನ್ನ ಕುಟುಂಬವನ್ನು ಹೇಗೆ ನಡೆಸ್ತಾನೆ, ನನ್ನ ಜೀವಿತವನ್ನು ಹೇಗೆ ನಡೆಸ್ತಾನೆ, ಮಿನಿಸ್ಟ್ರಿಯನ್ನು ಹೇಗೆ ನಡೆಸ್ತಾನೆ, ಸಭೆಯನ್ನು ಹೇಗೆ ನಡೆಸ್ತಾನೆ. ನಿನ್ನ ಚಿಕ್ಕ ಬುದ್ಧಿಯಲ್ಲಿ ನೀನು ಆಲೋಚನೆ ಮಾಡಿದ್ರೆ ನಿನಗೆಲ್ಲ ಗೊಂದಲವಾಗಿ ಕಾಣಬಹುದು, ಆದರೆ ದೇವರಿಗೆ ಅದು ಗೊಂದಲವಲ್ಲ. ಆಮೇಲೆ
ಕೆಲವೊಮ್ಮೆ ನಾವು ಚಿಂತೆ ಮಾಡುವ ರೀತಿಯಲ್ಲ ದೇವರು ಕ್ರಿಯೆ ಮಾಡೋದು. ಈ ತಿಂಗಳು ಫೆಬ್ರವರಿ ತಿಂಗಳಲ್ಲಿ ನಾನು ನಿಮಗೆ ಪ್ರವಚನೆಯಾಗಿ ಹೇಳ್ತಾ ಇದ್ದೇನೆ, ನೀವು ಆಲೋಚನೆ ಮಾಡುವ ರೀತಿಯಲ್ಲ, ದೇವರು ನಿಮಗೋಸ್ಕರ ಕೆಲ ಮಾರ್ಗಗಳನ್ನು ಸಿದ್ಧ ಮಾಡಿರೋದು. ಹ್ಯೂಮನ್ಲಿ ಸ್ಪೀಕಿಂಗ್, ನಮ್ಮ ಮನುಷ್ಯ ಬುದ್ಧಿಯಿಂದ ಅಥವಾ ಮರ್ತ್ಯನಾದ ಈ ಮನುಷ್ಯನ ತಿಳುವಳಿಕೆಯಿಂದ ನಾವು ಯೋಚನೆ ಮಾಡಿದ್ರೆ ಈ ತಿಂಗಳಿಗೆ ಕೆಲವೊಂದು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಅಯ್ಯೋ, ಸಂಬಳ ಇಷ್ಟು ಬರುತ್ತೆ, ಇಷ್ಟು ಬಾಡಿಗೆ ಕಟ್ಟಬೇಕು, ಇಷ್ಟು ಮಕ್ಕಳ ಫೀಸ್ ಕಟ್ಟಬೇಕು, ಅದಕ್ಕೆ ಇದಕ್ಕೆ ತರಕಾರಿ ತರಬೇಕು, ಸೋತ್ರ 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 ನಾವೀಗೆಲ್ಲ ಪ್ಲ್ಯಾನ್ ಮಾಡ್ತೀವಿ. ಇರೋದ್ರಲ್ಲಿ ಹೆಂಗಾದರೂ ಅಡ್ಜಸ್ಟ್ ಮಾಡಿ ಈ ತಿಂಗಳು ಅಡ್ಜಸ್ಟ್ ಮಾಡ್ಕೊಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ಇವತ್ತು ಫೆಬ್ರವರಿ ತಿಂಗಳಲ್ಲಿ ದೇವರು ನಿಮಗೊಂದು ಆಲೋಚನೆ ಹೇಳ್ತಾ ಇದ್ದಾನೆ. ನೀನು ಯೋಚಿಸೋದಕ್ಕಿಂತ, ನೀನು ಚಿಂತೆ ಮಾಡೋದಕ್ಕಿಂತ ಅತ್ಯಧಿಕವಾದ ರೀತಿಯಲ್ಲಿ ನಿನ್ನ ದೇವರು ನಿನಗೆ ಕೆಲವೊಂದು ಮಾರ್ಗಗಳನ್ನು ತೋರಿಸುವಂತನಾಗಿದ್ದಾನೆ. ಮಾರ್ಗಗಳನ್ನು ದೇವರು ನಿನಗೆ ಪ್ರಕಟಗೊಳಿಸುವಂತನಾಗಿದ್ದಾನೆ. ಒಪ್ಪುವವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ನಿನ್ನ ಬುದ್ಧಿಯಲ್ಲಿ ಆಗಲ್ಲ, ಬುದ್ಧಿಯಲ್ಲಿ ಆಗಲ್ಲ. ನಾನು ಯೋಚನೆ ಮಾಡ್ತಾ ಇದ್ದೆ, ದೇವರೆಲ್ಲ ನಮ್ಮ ಬುದ್ಧಿಗೆ ತದ್ವಿರುದ್ಧವಾಗಿಯೇ ಕೆಲಸ ಮಾಡ್ತಾರೆ. ನೋಡ್ರಿ, ನಾನು ಯೋಚನೆ ಮಾಡಿದೆ, ಈ ಯೆಹೋಷಾಫಾಟನು ಯೆಹೂದ್ಯರ ಅರಸನು, ಇವನಿಗೆ ವಿರುದ್ಧವಾಗಿ ಒಮ್ಮೆ 3 ಶತ್ರುಗಳು ಒಟ್ಟಿಗೆ ಯುದ್ಧಕ್ಕೆ ಬರ್ತಾರೆ. ನೀವು 2 ಪೂರ್ವಕಾಲ ವೃತ್ತಾಂತ ಪುಸ್ತಕ 2 ಕ್ರಾನಿಕಲ್ಸ್ ಅಲ್ಲಿ 20ನೇ ಅಧ್ಯಾಯ 20th ಚಾಪ್ಟರ್ ನೀವು ಅದರಲ್ಲಿ ಗಮನಿಸುವಾಗ ಅಲ್ಲಿ 3 ಗುಂಪಿನ ಶತ್ರುಗಳು, ಮೋವಾಬ್ಯರು, ಅಮ್ಮೋನ್ಯರು, ಮೆಗೂನ್ಯರು, ಇವರೆಲ್ಲ ಒಟ್ಟುಗೂಡಿ ಯೆಹೋಷಾಫಾಟನಿಗೂ ಅವನ ಸೈನ್ಯಕ್ಕೂ ವಿರುದ್ಧವಾಗಿ ಯುದ್ಧ ಮಾಡಲಿಕ್ಕೆ ಬರ್ತಾರೆ. ನಾರ್ಮಲಿ ಮಾನಸಿಕ ಬುದ್ಧಿಯಲ್ಲಿ ಯೋಚನೆ ಮಾಡಿದ್ರೆ ಇಮ್ಮಿಡಿಯೇಟ್ ಆಗಿ ಸೇನಾಧಿಪತಿಯವರ ಒಂದು ತಂಡವನ್ನು ಕರೀತಾರೆ, ಮಿಲಿಟರಿಯನ್ನು ಕರೀತಾರೆ, ಆರ್ಮಿಯನ್ನು ಕರೆದುಬಿಟ್ಟು ಯುದ್ಧಕ್ಕೆ ಬೇಕಾದ ಸನ್ನದ್ಧವನ್ನು ಮಾಡ್ತಾರೆ, ಸಿದ್ಧತೆಯನ್ನು ಮಾಡ್ತಾರೆ, ಅದಕ್ಕೆ ಸ್ಟ್ರಾಟಜಿಗಳನ್ನು ಮಾಡ್ತಾರೆ. ಈ ಬೆಟಾಲಿನ ಇಲ್ಲಿಂದ ಅಟ್ಯಾಕ್ ಮಾಡಬೇಕು, ನೀವು ಈಗ ಅಟ್ಯಾಕ್ ಮಾಡಬೇಕು, ಪ್ಲಾನು ಸ್ಟ್ರಾಟಜಿಗಳನ್ನೆಲ್ಲ ಹಾಕ್ತಾರೆ. ಆದರೆ ಇಲ್ಲಿ ನಾವು ಗಮನಿಸ್ತೀವಿ, 17ನೇ ವಾಕ್ಯ ಹೇಳುತ್ತೆ, ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ. ದೇವರು ಹೇಳ್ತಾನೆ, ಈ ಸಾರಿ ನೀವು ಯುದ್ಧ ಮಾಡೋ ಅವಶ್ಯವಿಲ್ಲ. ಯಹೂದ್ಯರೇ, ಯೆರೂಸಲೇಮಿನವರೇ, ಸುಮ್ಮನೆ ನಿಂತ್ಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡ್ರಿ. ಇದೇ ಈ ಫೆಬ್ರವರಿ ತಿಂಗಳ 2024ರಲ್ಲಿ ಪರಿಶುದ್ಧಾತ್ಮನು ಹೇಳ್ತಾ ಇದ್ದಾನೆ, ಶತ್ರು ಎಷ್ಟೇ ಪ್ರಬಲನಾಗಿ ಎಷ್ಟೇ ಗುಂಪು ಕಟ್ಕೊಂಡು ಬಂದರು, ಸೋತ್ರ 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 ಎಷ್ಟೇ ಪ್ರಬಲನಾಗಿದ್ರು ಸರಿ, ಯಾವ್ಯಾವ ದಿಕ್ಕಿನಿಂದ ನಿನ್ನನ್ನು ಆಕ್ರಮಿಸುವುದಕ್ಕೆ ಬಂದರೂ ಪರವಾಗಿಲ್ಲ, ಆದರೆ ನನ್ನ ದೇವರಾದ ಯೆಹೋವನು ಹೇಳ್ತಾನೆ, ಈ ಸಾರಿ ಇಷ್ಟು ಕಾಲ ಯುದ್ಧ ಮಾಡಿದೆ, ಆದರೆ ಇನ್ನ ಫೆಬ್ರವರಿ ತಿಂಗಳಲ್ಲಿ ಪರಿಶುದ್ಧಾತ್ಮನು ಹೇಳ್ತಾರೆ, ಯು ಜಸ್ಟ್ ಸ್ಟ್ಯಾಂಡ್ ಸ್ಟಿಲ್ ಅಂಡ್ ವಾಚ್. ನೀನು ಯುದ್ಧ ಮಾಡಬೇಕಾಗಿಲ್ಲ. ದೇವರ ಮಾರ್ಗ ವಿಚಿತ್ರ. ಶತ್ರು ಬರುವಾಗ ಯುದ್ಧ ಮಾಡಬೇಡ ಅನ್ನೋದ. ಲೋಕದವನು ಹೇಳ್ತಾನೆ, ಇವನೆಂತ ರಾಜ ಕಣ್ಲ, ಸ್ವತ್ರ ಕಮಾಂಡರ್ ಯೋಚನೆ ಮಾಡಿರ್ತಾನೆ, ಇವನೆಂತ ರಾಜ, ಅವನೇ ಯೋಚನೆ ಮಾಡ್ತಾನೆ, ರಾಜನ್ನೇ ಕೊಂದುಬಿಟ್ರು ನಾನೇ ಯುದ್ಧ ಮಾಡ್ಕೋಬಿಡ್ಲ ಅಂತ ಯೋಚನೆ ಮಾಡಿರ್ತಾನೆ. ಆದರೆ ದೇವರು ಹೇಳ್ತಾರೆ, ಈ ಸಾರಿ ನೀವು ಯುದ್ಧ ಮಾಡುವ ಅವಶ್ಯ ಇಲ್ಲ, ಇನ್ನು ನೀವು ಸ್ಟ್ರಗಲ್ ಪಡೋ ಅವಶ್ಯಕತೆ ಇಲ್ಲ, ಇನ್ನು ನೀವು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ದೇವರಾದ ಯೆಹೋವನು ಈ ತಿಂಗಳು ಫೆಬ್ರವರಿ ತಿಂಗಳಿನಲ್ಲಿ ನಿಮಗೋಸ್ಕರ ಮಾಡುವ ರಕ್ಷಣಾ ಕಾರ್ಯವನ್ನು
ಅದ್ಭುತವನ್ನ ಕಮಾನ್ ಸಂಬಡಿ ಯಾರಾದ್ರೂ ಹೇಳ್ರಿ, ನಾನು ಪ್ಲಾನ್ ಮಾಡಿದಲ್ಲ, ನಾನು ಚಿಂತೆ ಮಾಡಿದಲ್ಲ, ಬಟ್ ನನ್ನ ದೇವರು ನನಗಾಗಿ ತನ್ನ ಮಾರ್ಗವನ್ನ ಯೋಸಫಾಟನಿಗೆ ದೇವರು ಹೇಳ್ತಾ ಇದ್ದಾರೆ, ನೋ ನೀಡ್ ಟು ಫೈಟ್, ಯು ಜಸ್ಟ್ ಪ್ರೈಸ್ ಗಾಡ್. ನೀನು ಸ್ತೋತ್ರ ಹೇಳು, ಸ್ತೋತ್ರ, ಯುದ್ಧಕ್ಕೆ ಸ್ತೋತ್ರ ಇಲ್ಲ ದೇವ್ರೆ. ಗುಮ್ಮಕ್ಕೆ ಬರೋ ಗೂಳಿ ಮುಂದೆ ಬೈಬಲ್ ಓದಿದ್ರೆ ಅದಕ್ಕೇನಾದ್ರೂ ಅರ್ಥ ಆಗುತ್ತಾ ದೇವ್ರೆ? ಅದು ನಿನ್ನ ಮಾರ್ಗ, ಅದು ನಿನ್ನ ಮಾರ್ಗ. ನುಂಗಕ್ಕೆ ಬರುವಂತ ಸಿಂಹದ ಬಾಯಿಯನ್ನ ಕಟ್ಟೋದಕ್ಕೆ ನನ್ನ ದೇವರಿಗೆ ಸಾಮರ್ಥ್ಯ ಇರೋದಾದ್ರೆ, ಗುಮ್ಮಕ್ಕೆ ಬರುವಂತ ಗೂಳಿಯನ್ನ ನಿಲ್ಲಿಸೋದಕ್ಕೂ ನನ್ನ ದೇವರಿಗೆ ಗೊತ್ತು. ನಿನಗೆ ವಿರುದ್ಧವಾಗಿ ತಲೆ ಎತ್ತುವ ಅಂಧಕಾರ ಶಕ್ತಿಗಳ ಬಲಗಳನ್ನ ಮುರಿಯೋದಕ್ಕೆ ನನ್ನ ದೇವರ ಸ್ಟ್ರಾಟಜಿ ಬೇರೆ ಇದೆ. Somebody shout God's way. ದೇವರ ಮಾರ್ಗ. ಈ ಲೌಕಿಕನಿಗೂ ಆತ್ಮಿಕನಿಗಿರೋ ವ್ಯತ್ಯಾಸ ಇದೆ. ಆತ್ಮಿಕನು ಎಲ್ಲವನ್ನ ತಿಳ್ಕೊಳ್ತಾನೆ. ಈ ಲೌಕಿಕನ ಹಂಗಲ್ಲ, ಅವನಿಗಿದು ಹುಚ್ಚು ಮಾತಾಗಿರುತ್ತೆ. ಸ್ತೋತ್ರ ಬರಲಿಲ್ಲ. ಆಮೇಲೆ ನಂಬುವ ನಿನಗೆ ಇದು ಜೀವ ಶಕ್ತಿ, ನಂಬದೇ ಇರೋ ಅವನಿಗೆ ಹುಚ್ಚು ಮಾತಾಗಿರುತ್ತೆ. ಇವತ್ತು ಯೇಸುವಿನ ನಾಮದಲ್ಲಿ ಅಲ್ಲಲ್ಲಿಯ ಸಂಬಂಧಿಕರು ಹೇಳೋ ಪ್ಲಾನ್ ಅಲ್ಲ, ನನ್ನ ಸ್ನೇಹಿತರು ಹೇಳೋ ಪ್ಲಾನ್ ಅಲ್ಲ, ಅಲ್ಲಲ್ಲೂಯ್ಯ ನನ್ನ ಗಂಡ ಹೇಳೋದು ಹೆಂಡತಿ ಹೇಳೋದು ಪ್ಲಾನ್ ಅಲ್ಲ. ದೇವರೇ, ಫೆಬ್ರವರಿ ತಿಂಗಳಲ್ಲಿ ನಿನ್ನ ಮಾರ್ಗ ನನಗೆ ತೋರಿಸು. ಎಷ್ಟು ಜನ ಕೇಳ್ತೀರಾ, ನಿನ್ನ ಮಾರ್ಗ ನನಗೆ ಕಾಣಬೇಕು ಕರ್ತನೇ. ನನ್ನ ಜೀವನದಲ್ಲಿ ನನ್ನ ಮಾರ್ಗದಲ್ಲಿ ನಾನು ಹೋಗೋದಲ್ಲ, ನಿನ್ನ ಮಾರ್ಗದಲ್ಲಿ ನಡೀತೇನೆ. ಆಮೇಲೆ ಆಮೇಲೆ ಉನ್ನತವಾಗಿದೆ. ಯು ಕೆನಾಟ್ ದ ವೇ ಜನರನ್ನ, ಇಸ್ರಾಯೇಲ್ ಜನರನ್ನ, ಯಹೂದ್ಯ ಜನರನ್ನ ದೇವರು ಜಯದ ಕಡೆಗೆ ಅದ್ಭುತಕರವಾಗಿ ನಡೆಸ್ಕೊಂಡು ಹೋಗಿದ ಮಾರ್ಗ ಇದೆಯಲ್ಲ, ಅದು ಅಗಮ್ಯವಾದದ್ದು, ವಿಚಿತ್ರವಾದದ್ದು. ಯಾವ ಬುದ್ಧಿಗೂ ಅದು ಇಟ್ಕೋದಿಲ್ಲ. ಪ್ಲಾನ್ ಮಾಡಿ ಇಷ್ಟು ಸ್ಟ್ರಾಟಜಿ ಮಾಡಿದ್ರು ಸಹ ಅವನು ಈ ಯುದ್ಧವನ್ನು ಗೆಲ್ಲಕ್ಕಾಗ್ತಾ ಇರಲಿಲ್ಲ. ಆದರೆ ಏನು ಮಾಡಿದೆ, ಸ್ತೋತ್ರ ಹೇಳುವಾಗಲೇ ನನ್ನ ದೇವರಿಗೆ ಶತ್ರುವನ್ನು ಸದೆ ಬಡಿಯೋದಕ್ಕೆ ಸಾಮರ್ಥ್ಯ ಇರೋದಾದರೆ, ಈ ತಿಂಗಳು 7 ಯೇಸುವಿನ ನಾಮದಲ್ಲಿ ಕರ್ತನೇ ನಿನ್ನ ಮಾರ್ಗ ನನಗೆ ತೋರಿಸು. Lord, show me your way. ಯೆರಿಕೋ ಗೋಡೆ, ನೀವು ಯೋಶುವನ ಪುಸ್ತಕ 6ನೇ ಅಧ್ಯಾಯದಲ್ಲಿ ಓದಿದ್ರೆ, ಯೆರಿಕೋ ಗೋಡೆ ಒಳಗೂ ಹೋಗಂಗಿಲ್ಲ, ಹೊರಗೂ ಬರಂಗಿಲ್ಲ. ಸ್ತೋತ್ರ, ಏನು ಮಾಡೋಕ್ಕಾಗಲ್ಲ. ಕೋಟೆ ಮುಂದೆ ದೇವರು ಹೇಳಿದನು, ನಿನ್ನ ಜನಕ್ಕೆ ಕೇಳು, 6 ದಿವಸ ಸುತ್ತ ಕೇಳು. ಸ್ತೋತ್ರ, ನಿಧಾನವಾಗಿ ಸುತ್ತ ಕೇಳು. 7ನೇ ದಿವಸ 6 ಬಟ್ಟಿಸು, ಗೋಡೆ ಬಿದ್ದೋಗುತ್ತೆ. ಇದು ಯಾರಿಗಾದ್ರೂ ಹೋಗಿ ಹೇಳಿದ್ರೆ, ಸ್ಟ್ರಕ್ಚರ್ ಇಂಜಿನಿಯರ್ಗೆ ಹೇಳಿದ್ರೆ, ಸ್ತೋತ್ರ, ಅವ್ರು ಹೇಳ್ತಾರೆ ಅದಂಗೆ ಬಿದ್ದೋಗ್ಬಿಡುತ್ತೆ. ಸ್ತೋತ್ರ, ಒಳ್ಳೆ ಬಂಡೆ ಇಟ್ಕೊಂಡೆ ಕಟ್ಟಿರೋದು. ಯೆರಿಕೋ ಕೋಟೆ ಅಂದ್ರೆ ಏನು? ಸ್ತೋತ್ರ, ಶತ್ರುವಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸುರಕ್ಷಿತತೆ ಹಾಕುವಂಥದ್ದು. ಆಮೇಲೆ ಏನು ಮಾಡಿದ್ರೆ ಬಿದ್ದೋಗುತ್ತಾ? ದೇವ್ರು ಹೇಳ್ತಾರೆ ಬಿದ್ದೋಗುತ್ತೆ. ನಿನ್ನ ಆಲೋಚನೆಗಿಂತ ದೇವರ ಆಲೋಚನೆ, ನಿನ್ನ ಮಾರ್ಗಕ್ಕಿಂತ ದೇವರ ಮಾರ್ಗ ಉನ್ನತವಾಗಿದೆ. ಎಷ್ಟು ದ ಡಿಸ್ಟೆನ್ಸ್ ಹೇಳ್ತಾರೆ, ಆಕಾಶಕ್ಕೂ ಭೂಮಿಗೆ ಎಷ್ಟು ಅಂತರ ಇದೆಯೋ ಅಷ್ಟು ಉನ್ನತವಾಗಿದೆ ಅಂತ. ಹಲೋ, ಚಿಕ್ಕ ಬುದ್ಧ
ಬುದ್ಧಿಯಲ್ಲಿ ನಿನ್ನ ದೇವರನ್ನ, ಅವನ ಮಾರ್ಗವನ್ನ ನೀನು ಅಳಿಯೋದಕ್ಕೆ ಆಗೋದಿಲ್ಲ. ಆದರೂ ನಿನಗೋಸ್ಕರ ಮಾರ್ಗವನ್ನ ಅವನು ರಿವೀಲ್ ಮಾಡ್ತಾನೆ. ವಿಚಿತ್ರ. ಕೊಂಬು ಉದ್ರಿ, ಆರ್ಭಟಿಸ್ರಿ, ಸ್ತೋತ್ರ ಹೇಳ್ರಿ, ಪ್ರಾರ್ಥನೆ ಮಾಡ್ರಿ. ಪಾಸ್ಟ್ರೇ ಮುಂದಕ್ಕೇನು ಮಾಡೋಕ್ಕೆ ಗೊತ್ತಿಲ್ಲ, ಹೋರಾಟ. ಓ ಅಧಿಕಾರಿಗಳು, ಅಧಿಪತಿಗಳು, ರಾಜಕೀಯ ವ್ಯಕ್ತಿಗಳು ಹಂಗೆ ಮಾಡ್ತಾರೆ, ನಿಯಮ ಹಂಗೆ ಮಾಡುತ್ತೆ, ಹಿಂಗೆ ಮಾಡುತ್ತೆ. ಏನು ಮಾಡಬೇಡ, ಸ್ತೋತ್ರ ಹೇಳು. ಸ್ತೋತ್ರ. ನಿಮ್ಮ ಬಾಸ್ ಹಂಗೆ ಮಾಡ್ತಾರೆ, ಕೆಲಸದಿಂದ ತೆಗೆದುಬಿಡ್ತೀನಿ ಅಂತಿದ್ದಾರೆ, ಕೆಲಸ ಕಳ್ಕೊಂಬಿಟ್ರೆ ನನ್ನ ಜೀವನ ಏನಾಗುತ್ತೋ ಹಂಗಾಗುತ್ತೆ. ಏನೂ ಆಗಲ್ಲ. ನಿನ್ನ ದೇವರಾದ ಯೆಹೋವನು ನಿನಗೋಸ್ಕರ, ಶತ್ರು ಒಂದು ಮಾರ್ಗ ಮುಚ್ಚಿದ್ರೆ ನಿನಗೋಸ್ಕರ 7 ಮಾರ್ಗ ತೆರೆಯೋದಕ್ಕೆ ನನ್ನ ದೇವರು ಸಿದ್ಧನಾಗಿದ್ದಾನೆ. ಯು ಮಸ್ಟ್ ಫೈಂಡ್ ದ ವೇ ಆಫ್ ಗಾಡ್. ನೀನು ದೇವ್ರ ಮಾರ್ಗ ಕಂಡುಕೊಳ್ಬೇಕು. ಎರಿಕೋ ಗೋಡೆಯನ್ನ ದೇವರು ಹೇಳ್ತಾರೆ, ಜೋಶುವ ಚಾಪ್ಟರ್ 6:1 ಅನ್ವರ್ಡ್ಸ್. ಎರಿಕೋನವರು ಇಸ್ರಾಯೇಲರಿಗೆ ಎದುರಿ ತಮ್ಮ ಪಟ್ಟಣದ ಬಾಗಿಲು ಭದ್ರವಾಗಿ ಮುಚ್ಕೊಂಡ್ರು. ಯಾರು ಒಳಗೆ ಹೋಗಲಿಲ್ಲ, ಹೊರಗೆ ಬರಲಿಲ್ಲ. ನಥಿಂಗ್ ವಾಸ್ ಹ್ಯಾಪೆಂಡ್. ಒಳಗೂ ಹೊರಗು ಏನೂ ಕಾರ್ಯನೇ ನಡೆದಿಲ್ಲ. ಆಗ ಯೆಹೋವನು ಯೋಶುವನಿಗೆ, ನೋಡು, ನಾನು ಎರಿಕೋವನ ಅದರ ಅರಸನ ಯುದ್ಧ ವೀರನ ನಿನ್ನ ಕೈಗೆ ಒಪ್ಪಿಸಿದ್ದೀನಿ ಅಂತ. ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ಸ್ವಾಮಿ, ಒಬ್ಬನಾದರೂ ಹೊರಗಡೆ ಬರಲೇ ಇಲ್ಲ, ಒಳಗಡೆನೂ ಹೋಗಲೇ ಇಲ್ಲ. ಎಲ್ಲ ಬಂದ್ ಮಾಡಿ ಒಳಗಡೆ ಸೇಫ್ ಆಗಿರುವಾಗ ನೀನು ಹೇಳ್ತಾ ಇದೆಯಾ ನಿನ್ನ ಕೈ ಕೊಟ್ಟಿದ್ದೀನಿ ಅಂತ. ಎಲ್ಲಿ ಸ್ವಾಮಿ, ನನ್ನ ಕೈಯಲ್ಲಿ ಏನು ಕಾಣ್ತಾ ಇಲ್ಲ. ನೀನು ಸುಮ್ಗೆ ಸುತ್ತೋ ಮಗನೇ. 7 ಬಾರಿ ಬಾ, 6 ಬಾರಿ ಸುತ್ಕೊಂಬ, ನಿಶ್ಶಬ್ದವಾಗಿರು. ನೀನು 7ನೇ ಸಾರಿ ಕೊಂಬುಗಳನ್ನು ಊದುವಾಗ, ಅಲ್ಲೆಲ್ಲಿಯ ಶಬ್ದ ಹೊರಗಡೆ ಬರುವಾಗ ಎರಿಕೋ ಗೋಡೆಗಳು ಬೀಳುವಂಥದ್ದಾಗಿರುತ್ತೆ. ಹಲ್ಲೆಲೂಯಾ. ನಾನು ಯೋಚನೆ ಮಾಡ್ತಾ ಇದ್ದೆ, ಎರಿಕೋ ಗೋಡೆ ಬೀಳ್ಬೇಕಾದ್ರೆ ಸ್ತೋತ್ರ ಹೇಳು ಅಂತಾರೆ, ಶತ್ರುನ್ ಗೆಲ್ಲಬೇಕಾದ್ರೆ ಸ್ತೋತ್ರ ಹೇಳು ಅಂತ. ನಮ್ಮ ವಿಶ್ವಾಸಿಗೆ ಏನಾದರೂ ಹೇಳ್ರಿ, ಏನೋ ಪ್ರಾಬ್ಲಮ್ ಬಂದಾಗ ಸ್ತೋತ್ರ ಹೇಳಿ, ತೊಂದರೆ ಇಲ್ಲ, ಅದ್ರ ಮೇಲೆ ದೇವ್ರು ಬಿಡುಗಡೆ ಕೊಡ್ತಾರೆ ಅಂದರೆ, ಇಲ್ಲ ಪಾಸ್ಟ್ರೇ, ನಾವೆಲ್ಲ ಪ್ರಯತ್ನ ಮಾಡಿಬಿಟ್ಟಿವಿ ಪಾಸ್ಟ್ರೇ, ಎಲ್ಲ ಬಾಗಿಲು ಮುಚ್ಚೋಗಿರ್ತು ಪಾಸ್ಟ್ರೇ, ಕಡೆಯದಾಗಿ ದೇವ್ರ ಹತ್ರ ಏನಾದ್ರೆ ಆಗುತ್ತಾ ಅಂತ ಪ್ರಯತ್ನ ಮಾಡಿದ್ರೆ ದೇವರು ಉತ್ತರ ಕೊಡ್ತಿಲ್ಲ ಪಾಸ್ಟ್ರೇ. ನೀನು ಏನು ಮಾಡಬೇಡ, ಈ ಗುಣಗುಟ್ಟೋದು ನಿಲ್ಲಿಸ್ಬಿಟ್ಟು ಸ್ತೋತ್ರ ಹೇಳು ಫಸ್ಟು. ನಿನಗೋಸ್ಕರ ದೇವರು ಮಹತ್ ಕಾರ್ಯವನ್ನು ಮಾಡಲಿಕ್ಕೆ ಹೋಗ್ತಾನೆ. ನಿನಗೋಸ್ಕರ ತಿರ್ಗಾ ನಾವು ಕೇಳ್ತಿದ್ದೇವ್ರೆ, ನಿನ್ನ ಮಾರ್ಗ ತೋರಿಸು. ದೇವ್ರು ತೋರಿಸಲ್ರಿ, ನಿನಗೆ ಕಷ್ಟ ಆಗುತ್ತೆ. ದೇವ್ರ ಮಾರ್ಗ ಕಂಡುಹಿಡಿಯೋಕ್ಕೂ ನೀನು ಪ್ರಯತ್ನ ಮಾಡಿದಾಗ ಕಷ್ಟ ಆಗುತ್ತೆ. ಹಾಗಾದ್ರೆ ದೇವ್ರ ಮಾರ್ಗ ಕೇಳಂಗಿಲ್ವಾ? ಕೇಳಬೇಕು. ಹಾಗಾದ್ರೆ ದೇವರಿಗೆ ದೇವ್ರದೇ ಆದ ಮಾರ್ಗ ಇದೆ. ದೇವರಿಗೆ ದೇವ್ರದೇ ಆದ ಮಾರ್ಗ ಇದೆ. ಆ ಮಾರ್ಗನ ಸ್ತೋತ್ರ. ಈ ಕನ್ನಡದಲ್ಲಿ ನಾನು ನೋಡಿ ಹೇಳ್ತಾರೆ, ಹೆಣ್ಣಿನ ಮನಸ್ಸನ್ನು, ಮೀನಿನ ಹೆಜ್ಜೆಯನ್ನು ಯಾರಿಗೂ ಕಂಡುಹಿಡಿಯೋಕ್ಕಾಗಲ್ಲ ಅಂತಾರೆ. ಸ್ತೋತ್ರ. ಒಂದು ಪಕ್ಷ ಸ್ವಲ್ಪ ಸ್ತೋತ್ರ, ಒಂದು ಪಕ್ಷ ನಾವು ಈಗ ಇಡನ್ ಕ್ಯಾಮ್ರಾ ಎಲ್ಲ ಇಟ್ಟು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸ್ತೋತ್ರ. ಇದಕ್ಕೆ ಅದರ ದೇವ್ರ ಮಾರ್ಗ ಯಾರಿಗಾದ್ರೆ ಕಂಡುಹಿಡಿಯೋಕ್ಕಾಗುತ್ತಾ? ಅವನು ಯಾವ ರೀತಿಯಲ್ಲಿ ಯಾರನ್ನ ಹೆಂಗೆ ಸದೆ ಬಡಿತಾನೆ, ಯಾವ ಶತ್ರುನ ಯಾವ ರೀತಿಯಲ್ಲಿ ಮೊಟ್ಟಕ್ಕಾಗಬೇಕು ಅನ್ನೋದು ಅವನು ಚೆನ್ನಾಗಿ ಬಲ್ಲವನಾಗಿದ್ದಾನೆ. ಅದರಿಂದಲೇ ನಾನು ನಿಮಗೆ ಕೂಗಿ ಹೇಳುತ್ತೇನೆ, 2024 ಫೆಬ್ರವರಿ ತಿಂಗಳಿನಲ್ಲಿ ನಿಮ್ಮ ಮಾರ್ಗಗಳೆಲ್ಲ ದೇವರ ಮಾರ್ಗ. ಹಲ್ಲೆಲೂಯ. ದೇವರ ಮಾರ್ಗದ ತಿಂಗಳಾಗಿರುತ್ತದೆ. ಅಂದರೆ ನಿನಗಾಗಿ ಮಿರಾಕಲ್ ನಡೆಯುವ ತಿಂಗಳಾಗಿರುತ್ತೆ, ನಿನಗಾಗಿ ಅದ್ಭುತ ನಡೆಯುವ ತಿಂಗಳಾಗಿರುತ್ತೆ. ನೀನು ಯೋಚಿಸದೇ ಇರುವ ಭಾಗದಿಂದ ದೇವರು ನಿನಗಾಗಿ ತನ್ನ ಕಾರ್ಯಗಳನ್ನು ಬಿಚ್ಚು ಬಿಡುತ್ತಾನೆ. ಒಂದು ಪಕ್ಷ ನಿಮ್ಮನ್ನ ಒಂದು ರಾಜ್ಯದ ಅಥವಾ ಒಂದು ದೇಶದ ಅರಸನನ್ನು ನೇಮಕ ಮಾಡು ಅಂದರೆ ನೀವು ಎಷ್ಟು ಯೋಚನೆ ಮಾಡ್ತೀರಾ?
ಅವನ ಸಾಮರ್ಥ್ಯವನ್ನು ಅಳತೆ ಮಾಡ್ತೀರಾ, ಅವನಿಗೆ ಇರುವಂಥ ಎಜುಕೇಶನ್ ನೋಡ್ತೀರಾ. ಬಹಳ ಬುದ್ಧಿಜೀವಿಗಳು ನಾವು. ಆದರೆ ನನಗೆ ಆಶ್ಚರ್ಯ ಅಂದರೆ, ದೇವರು ಇಸ್ರಾಯೇಲರಿಗೆ ಒಬ್ಬ ಅರಸನನ್ನು ಬೇಕು ಅಂತ ಹೇಳುವಾಗ ಇದು ಯಾವುದು ನೋಡಲಿಲ್ಲ. ದೇವರು ಹೇಳ್ತಾರೆ, 1 ಸಮುವೇಲನ ಪುಸ್ತಕ 16ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ, 7ನೇ ವಾಕ್ಯ. ಇಲ್ಲಿ ಸಮುವೇಲನಿಗೆ ದೇವರು ಹೇಳ್ತಾ ಇದ್ದಾನೆ, ಸಮುವೇಲನೇ, ನೀನು ಅವನ ಚೆಳುವಿಕೆಯನ್ನ, ಅವನ ನೀಳವನ್ನ ನೋಡಬೇಡ. ನೀನು ಅವನ ಹೊರಗಡೆ ಇರೋ ಕೆಪಾಸಿಟಿ ನೋಡಬೇಡ. ಅವನ ಹೈಟು ವೆಯ್ಟು ಸುಂದರನಾಗಿದ್ದಾನ, ಪರ್ಸನಾಲಿಟಿ ಇದೆಯಾ, ಬೈಸೆಪ್ಸ್ ಟ್ರೈಸೆಪ್ಸ್ ಎಲ್ಲ ಇದೆಯಾ ನೋಡೋಣ. ಸೋತ್ರ ದಪ್ಪ ಮೀಸೆನ, ಸಣ್ಣ ಮೀಸೆನ, ಗುಂಗುರ್ ಕೂದ್ಲ, ಉದ್ದಾನ್ ಕೂದ್ಲ, ಇದೇನು ನೋಡಕ್ ಹೋಗ್ಬೇಡ. ಒಂದು ದೇಶದ ಅರಸನನ್ನ ಆಯ್ಕೆ ಮಾಡಬೇಕಾದ್ರೆ ದೇವರು ಹೇಳ್ತಾನೆ, ಅವನ ನೀಳುವಿಕೆಯನ್ನು ನೋಡಬೇಡ, ಅವನ ಹಂದವನ್ನ ನೋಡಬೇಡ, ಅವನ ಸಾಮರ್ಥ್ಯವನ್ನು ಕಮಾನ್ ನೋಡಬೇಡ. ಅಂತವರು 7 ಜನ ಇದ್ದಾರೆ. ಈಸಾಯಿನ ಮಕ್ಕಳಲ್ಲಿ 7 ಜನ ಇದ್ದಾರೆ. ಅವರೆಲ್ಲ ಬ್ಯೂಟಿಫುಲ್ ಆಗಿದ್ದಾರೆ. ಆದರೆ ನನಗೆ ಬ್ಯೂಟಿಫುಲ್ ಆಗಿರೋರಲ್ಲ, ಯೋಗ್ಯತೆ ಇರೋರಲ್ಲ ನನಗೆ ಬೇಕಾಗಿರೋದು. ಅವನ ಮಾರ್ಗವನ್ನು ತಿಳ್ಕೊಳ್ಳೋದು ಅಗಾಧವಾಗಿದೆ. ಅವನ ಮಾರ್ಗ ತಿಳ್ಕೊಳ್ಳೋದು ಭಾರಿ ಕಷ್ಟ ಇದೆ, ಅಸಾಧ್ಯವಾಗಿದೆ. ಅವನ ಮಾರ್ಗಗಳು ಎಷ್ಟು ಕಂಡುಹಿಡಿಯೋದಕ್ಕೆ ಅಸಾಧ್ಯವಾಗಿದೆ. ಇವತ್ತು ಯೇಸುವಿನ ನಾಮದಲ್ಲಿ ನಾನು ನೀನು ಪ್ಲಾನ್ ಮಾಡೋ ರೀತಿಯಲ್ಲ, ನಿಮ್ಮ ಮನೆತನಗಳಲ್ಲಿ, ನಿಮ್ಮ ಕುಟುಂಬಗಳಲ್ಲಿ ಯೋಗ್ಯತೆ ಉಳ್ಳವರು, ಸಾಮರ್ಥ್ಯ ಉಳ್ಳವರು, ನಿಮಗಿಂತ ವಿದ್ಯಾಭ್ಯಾಸ ಉಳ್ಳವರು, ಏನು ಹೇಳ್ತಾರೆ, ಅವು ಎಲ್ಲ ಸಾಮರ್ಥ್ಯ ಉಳ್ಳವರು ಇರುವಾಗ ಯಾರಿಗೂ ಬೇಡದೇ ಇದ್ದಂಥ ನಿನ್ನನ್ನು ಆರಿಸ್ಕೊಂಡ್ರನಲ್ಲ ದೇವರು, ನಿನ್ನನ್ನು ಆರಿಸ್ಕೊಂಡ್ರನಲ್ಲ ದೇವರು. ಅದು ಅವನ ಮಾರ್ಗ, ಅದು ಅವನ ಮಾರ್ಗ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 27ನೇ ವಾಕ್ಯದಿಂದ ನಾವು ಓದುವಾಗ ಅಲ್ಲಿ ಹೀಗೆ ಕಾಣುತ್ತೇವೆ, ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನ ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನ ನಾಚಿಕೆ ಪಡಿಸೋದಕ್ಕಾಗಿ ಈ ಲೋಕದ ಬಲಹೀನರನ್ನ ಅವನು ಆರಿಸಿಕೊಂಡಿದ್ದಾನೆ. ದೇವರು ಈ ಲೋಕದ ಕುಲಹೀನರನ್ನ, ಅಸಡ್ಡೆ ಆದವರನ್ನ ಆರಿಸಿಕೊಂಡಿದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನ ಆರಿಸಿಕೊಂಡಿದ್ದಾನೆ. ಹೀಗಿರಲು ದೇವರ ಮುಂದೆ ಹೋಗ್ಲಿಕ್ಕೊಳ್ಳೋದಕ್ಕೆ ಯಾರಿಗೂ ಆಸ್ಪದ ಇಲ್ಲ. ಅದು ಅವನ ಮಾರ್ಗ. ಅವನ ಮಾರ್ಗ ತಿಳಿಯೋದಕ್ಕೆ ಭಾರಿ ಕಷ್ಟ. ಅವನ ಮಾರ್ಗ ತಿಳಿಯೋದು ಭಾರಿ ಕಷ್ಟ. ಅವನ ಮಾರ್ಗ ತಿಳಿಯೋದು ಭಾರಿ ಕಷ್ಟ. ಕಾಡಲ್ಲಿ ಕುರಿ ಮೇಯಿಸ್ತಾ ಇರುವಂತ ಕುರುಬ ಬಾಲಕನಾಗಿರುವಂತ ದಾವಿದನೇ, ತೋಳ್ಬಲ ಇಲ್ಲ, ಸ್ತೋತ್ರ, ಎತ್ತರ ಇಲ್ಲ, ಗಾತ್ರ ಇಲ್ಲ, ಪ್ರೈಸ್ ಗಾಡ್. ವಿದ್ಯಾವಂತನಂತೂ ಅಲ್ಲವೇ ಅಲ್ಲ. ಮನೆಗೆ ಬೇಡದವನಾಗಿ ಕುರಿ ಮೇಯಿಸೋದಕ್ಕೆ ಅಲ್ಲಲ್ಲಿ ಸ್ವಂತ ಮನೆಯಲ್ಲಿ ಒಂದು ಔತಣ ನಡೆಯುವಾಗ, ಒಂದು ಫಂಕ್ಷನ್ ನಡೆಯುವಾಗಲೂ ನಿನ್ನನ್ನು ಕಾಡಿಗೆ ಅಟ್ಟಿ ಕುರಿ ಮೇಯಿಸ್ಕೊ ಅಂತ ಹೇಳುವಾಗ ಪರಲೋಕದ ದೇವರು ಹೇಳ್ತಾನೆ, ಅಲ್ಲಲ್ಲಿಯ ಸಾಮರ್ಥ್ಯ ಉಳ್ಳ 7 ಜನರಿದ್ದಾರೆ. ನನಗೆ ಈ ಸಾಮರ್ಥ್ಯ ಉಳ್ಳವರಲ್ಲ ಬೇಕಾಗಿರೋದು. ನನಗೆ ಬೇಕಾಗಿರೋದು ನನ್ನನ್ನು ಕಾಡಿನಲ್ಲಾದರೂ ಅಲ್ಲಲ್ಲಿ ಒಬ್ಬಂಟಿಗನಾದರೂ ಆರಾಧನೆ ಮಾಡುವ ದಾವೀದನು ನನಗೆ ಬೇಕು. ಸ್ತೋತ್ರ ಹೇಳುವವನು ಬೇಕು. ಹಲ್ಲೆಲೂಯಾ. ಉತ್ಸಾಹದ ಮತ್ತು ಜಯದ ಘೋಷ ನೀತಿವಂತರ ಗೂಡಾರದಲ್ಲಿ. ಆಮೇಲೆ ಗಾಡ್, ದೇವರು ನಮ್ಮ ಬುದ್ಧಿ ಪ್ರಕಾರ ಅಲ್ಲ,
ದೇವರು ಯೋಚನೆ ಮಾಡ್ತಾ ಇರೋದು, ತಳ್ಳಿಬಿಟ್ಟ ಕಲ್ಲುಗಳನ್ನು ಅವನು ಮೂಲೆ ಗಲ್ಲಾಗಿ ಮಾಡ್ತಾನೆ. ಆಮೇಲೆ ನಾನು ದೊಡ್ಡವನು, ನನಗೆಲ್ಲ ಗೊತ್ತು, ನಾನು ಇಲ್ದ್ರೆ ಏನು ನಡೆಯಲ್ಲ ಸರ್. ನಿನ್ನನ್ನು ಪಕ್ಕಕ್ಕಿಟ್ಟು ದೇವರು ಲೆಕ್ಕಕ್ಕೆ ಇಲ್ದಿರೋನ್ನ ತಗೊಂಬಂದು ದೇವ್ರು ನಿಲ್ಲಿಸ್ಬಿಡ್ತಾನೆ. ಹಲ್ಲೆಲೂಯಾ. ಅವನ ಮಾರ್ಗವನ್ನು ಕಂಡು ಹಿಡಿಯೋದು ಅಸಾಧ್ಯವಾಗಿದೆ. ಒಪ್ಪುವವರು ಮಾತ್ರ ಆಮೇನ್ ಹೇಳ್ರಿ, ಒಪ್ಪೋರು ಮಾತ್ರ ಆಮೇನ್ ಹೇಳ್ರಿ. ನಿನಗೋಸ್ಕರ ದೇವರು ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯ ಮಾಡುವ ತಿಂಗಳಾಗಿರುತ್ತೆ. ಹಲ್ಲೆಲೂಯಾ. ನಿನ್ನ ಲಿಸ್ಟಲ್ಲಿ ನಿನ್ನ ಹೆಸರೇ ಇರೋದಿಲ್ಲ, ಆದರೆ ಲಿಸ್ಟ್ ಅನೌನ್ಸ್ ಮಾಡುವಾಗ ನಿನ್ನ ಹೆಸರು ಮೊದಲನೇದಾಗಿರುತ್ತೆ. ಪ್ರಮೋಷನ್ ಸಿಗೋದಕ್ಕೆ ಯೋಗ್ಯತೆ ಇಲ್ಲದೆ ಇರುವಾಗ ಫೆಬ್ರವರಿ ತಿಂಗಳಲ್ಲಿ ನಿನಗೋಸ್ಕರ ದೇವರು ಪ್ರಮೋಷನ್ ಬಾಗಿಲನ್ನು ಓಪನ್ ಮಾಡ್ತಾನೆ. ಆಮೇಲೆ get ready, something is going to happen. As per your knowledge, as per your mindset, it is highly impossible, but for my God nothing is impossible. Everything is possible. ಅವನ ನೀಲುವಿಕೆಯನ್ನು ನೋಡಬೇಡ, ಅವನ ಅಂದ ಚಂದ ನೋಡಬೇಡ, ನಾನು ಹೇಳೋನು ಆರಿಸು. ಹೆಂಗಿದೀವ್ರೆ? ಗಣನೆಗೆ ಬಾರದೆ ಇರೋನು ಅವನ ಮೂಲಕ ನನ್ನ ಮಾರ್ಗ ಏನು ಅಂತ ನಾನು ಪ್ರಕಟಿಸ್ತೇನೆ. ಎಷ್ಟು ಜನ ಹೇಳ್ತೀರಾ? ಅಹಂಕಾರಿಗಳಿಗಲ್ಲ ನಾನು ಹೇಳ್ತಾ ಇರೋ ಸಂದೇಶ ಇದು. ಕೆಲವರು ಅಹಂಕಾರಿಗಳಿರ್ತಾರೆ, ದುರಹಂಕಾರ ಪಡೋರು, ಹೇಳಿದ ಮಾತು ಕೇಳಲ್ಲ, ಅವಿದ್ಯತ್ವ, ಸ್ತೋತ್ರ ಅಂಥವ್ರನ್ನ ಯಾರು ಹತ್ರನೂ ಸೇರಿಸ್ಕೊಳಲ್ಲ. ಆಮೇಲೆ ಹೇಳೋದು ಎಲ್ಲರೂ ತಳ್ಳಿಬಿಟ್ರು. ಯಾಕೆ ತಳ್ಳಿಬಿಟ್ರು? ಆ ಥರ ದುರಹಂಕಾರಿಗಳ ಕಥೆ ಅಲ್ಲ ನಾನು ಹೇಳ್ತಾ ಇರೋದು. ನಿನಗೆ ಯಾವ ಸಾಮರ್ಥ್ಯ ಇಲ್ಲ. ಯು ಆರ್ ಎ ಹಂಬಲ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಸನ್ನಿಧಾನದಲ್ಲಿ. ಅದರ ಅರ್ಥ ಏನು ಗೊತ್ತಾ? ಜಸ್ಟ್ ಯು ಆರ್ ಡಿಪೆಂಡಿಂಗ್ ಓನ್ಲಿ ಗಾಡ್. ದೇವರಲ್ಲಿ ಮಾತ್ರ ಭರವಸೆ ಇಟ್ಕೊಂಡಿರೋನು. ಅಪ್ಪನಲ್ಲ, ಅಪ್ಪನ ಆಸ್ತಿಯಲ್ಲ, ಕೆಲಸದಲ್ಲ, ವಿದ್ಯಾಭ್ಯಾಸದಲ್ಲ, ನಿನ್ನ ಮನೆತನದ ಸಾಮರ್ಥ್ಯದಿಂದ ಅಲ್ಲ, ನಿನ್ನ ಪ್ರಾಪರ್ಟಿ ಇದೆ ಅಂತ ಹೇಳೋ ಜಂಬದಿಂದ ಅಲ್ಲ, ಇಲ್ಲ ನಿನಗೆ ಕೈ ತುಂಬ ಹಣ ಬರ್ತಾ ಇದೆ ಅನ್ನೋ ಅಹಂಕಾರದಿಂದ ಅಲ್ಲ. ನನಗೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ದೇವರೇ ನೀನೇ ನನ್ನ ಆಶ್ರಯ, ನೀನೇ ನನ್ನ ಫಲ ಎನ್ನುವವರನ್ನ ದೇವರು ಗಣನೆಗೆ ತರ್ತಾನೆ. ಆಮೇಲೆ ಅಲ್ಲಿಗೆ ನಿಲ್ಲಲ್ಲ. ನಾನು ಯೋಚನೆ ಮಾಡ್ತಾ ಇದ್ದೆ, ಯೇಸು ಸ್ವಾಮಿ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದ್ದಾರೆ. 12 ಶಿಷ್ಯರನ್ನ ಆಯ್ಕೆ ಮಾಡ್ತಾರೆ. ಲೂಕ 6:12. ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲೇ ಕಳೆದನು. ಯೋಚನೆ ಮಾಡ್ರಿ, 12 ಶಿಷ್ಯರನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾನೆ. ಇವರು ಯಾರು? ವಿದ್ಯಾವಂತರ, ಬುದ್ಧಿವಂತರ, ಸಾಮರ್ಥ್ಯ ಉಳ್ಳವರ? ಮೀನು ಹಿಡಿಯೋ ಬೆಸ್ತರು. ಸೋತ್ರ ಹತ್ರ ಬರಂಗೇ ಇಲ್ಲ, ವಾಸನೆ ಹೊಡೆಯುತ್ತೆ, ಕೌಚ್ ವಾಸನೆ ಹೊಡೆಯುತ್ತೆ. ಡ್ರೆಸ್ ಕೋಡ್ ಇಲ್ಲ, ಕಲ್ಚರ್ ಇಲ್ಲ, ಮಾತಿನ ಶೈಲಿ ಒಂಥರ ಏನಾದರೂ ಕೇಳ ಯಾವಾಗವ ನೋಡಿದ್ದೀರ ಕೆಲವ್ರು ಮಾತಾಡೋದು. ಸೋತ್ರ ಒಂಥರ ರಫ್. ಇಂಥವ್ರನ್ನ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿ ಆರಿಸ್ಕೊಬೇಕಾ? ನಾವಾಗಿದ್ರೆ ಏನು ಮಾಡ್ತಿದ್ವಿ? ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿ ನಮ್ಮಲ್ಲಿ ಯಾರು ಬೆಸ್ಟ್ ಇದ್ದಾರೆ, ನನ್ನ ಜೊತೆ ಯಾರು ಹೆಗಲ್ಕೊಟ್ಟು ಕರೆಕ್ಟಾಗಿ ನಿಂತ್ಕೋತಾರೆ, ಎಜುಕೇಟೆಡ್ ಆಗಿರೋರು ಯಾರಿದ್ದಾರೆ, ಹೈಲಿ ಕ್ವಾಲಿಫೈಡ್ ಆಗಿರೋರು ಯಾರಿದ್ದಾರೆ, ಚಾಣಕ್ಯರಾಗಿರೋರು ಯಾರಿದ್ದಾರೆ, ಇಂಥವ್ರು ನಾವು ಆರಿಸ್ಕೋತೀವಿ. ಅದಕ್ಕೆ ನಮಗೆ ಅವಾಗವಾಗ ಮುಳ್ಳಾಗೋದು.
ಅವರು ಆ ಚಾಣಕ್ಯತನ ಯಾರ ಮೇಲೆ ತೋರಿಸ್ತಾರೆ ಅಂದರೆ ಕಡೆಗೆ ನಿನ್ನ ಮೇಲೆ ತೋರಿಸ್ತಾರೆ, ಆರಿಸ್ಕೊಂಡು ನಿನ್ನ ಮೇಲೆ ತೋರಿಸ್ತಾರೆ. ಹುಷಾರಾಗಿರ್ಬೇಕು ನಾವು. ಯೇಸು ಸ್ವಾಮಿ ಅದಕ್ಕೆ ನೋಡ್ರಿ, ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿ 12 ಶಿಷ್ಯರನ್ನ ಆಯ್ಕೆ ಮಾಡಿದ್ರು. ಬೆಸ್ತರು, ಮೀನು ಹಿಡಿಯೋರನ್ನ, ಯೋಗ್ಯತೆ ಇಲ್ಲದೆ ಇರೋರು, ಗಣನೆಗೆ ಬಾರದೆ ಇರುವವರು, ಲೆಕ್ಕಕ್ಕಿಲ್ದಿರೇ ಇರೋರು, ಇವರನ್ನು ತಗೊಂಡು ಕಡೆಯದಾಗಿ ಈ 12 ಜನ ಲೋಕವನ್ನು ಅಲ್ಲ ಕಲ್ಲೋಲ ಮಾಡುವ ಅಪೊಸ್ತಲರನ್ನಾಗಿ ಅದರ ಅರ್ಥ ಏನು ಗೊತ್ತಾ? ಗಣನೆಗೆ ಬಾರದೆ ಇರುವವರನ್ನ ತೆಗೆದು ದೇವರು ಗಣನೆಗೆ ಬರುವಂತೆ ತನ್ನ ಪ್ರಭಾವವನ್ನು ಅವರ ಮೂಲಕ ತೋರಿಸ್ತಾ ಇದ್ದಾನೆ. That's the reason I always say, sir, ನೀನು ಹೇಳಬೇಡ, ನಾನು ಯಾರೂ ಇಲ್ಲ, ನನ್ನೆಲ್ಲ ಕೈ ಬಿಟ್ಬಿಟ್ರು, ನಾನು ಒಂಟಿಯಾಗಿದ್ದೀನಿ, ನನಗೆ ಯಾರು ಬೇಡ ಅಂತ ಆಳಬೇಡ. ಕೆಲವರು ಆಳೋದಕ್ಕಂತಲೇ ಹುಟ್ಟಿರ್ತಾರೆ. ಸೋತ್ರ ಆಳೋದಕ್ಕಂತಲೇ ಹುಟ್ಟಿರ್ತಾರೆ. ಸೋತ್ರ ಸ್ವಲ್ಪ ಖಾರ ತಿಂದರೂ ಅಳ್ತಾರೆ. ಸ್ವೀಟ್ ಕೊಡ್ರಿ, ಹೋಕ್ರಿಕೆ ಬರಂಗೆ ಆಗ್ತಿದೆ, ಆವಾಗಲೂ ಅಳ್ತಾರೆ. ಸೋತ್ರ ಸಂತೋಷಕ್ಕೂ ಅಳ್ತಾರೆ, ದುಃಖಕ್ಕೂ ಅಳ್ತಾರೆ. ಸೋತ್ರ ಎಲ್ಲದಕ್ಕೂ ಅಳೋದು. ನಾವು ಅವ್ರಿಗೆ ಹೇಳೋದು ಅಳುಮುಂಜಿ ಅಂತ. ಗ್ರಹಿಸೋದಿಲ್ಲ. ನಿನ್ನ ಯೋಗ್ಯತೆ ನೋಡಲ್ಲ ದೇವರು ನಿನ್ನ ಆರಿಸ್ಕೊಂಡಿದ್ದು. ಯೋಗ್ಯತೆ ನೋಡಿದ್ರೆ ನಾವು ಯಾರು ಇಲ್ಲಿ ಕುತ್ಕೊಳ್ಳೋಕ್ಕೆ ಯೋಗ್ಯರೇ ಅಲ್ಲ. ಅಪೊಸ್ತಲನಾದ ಪೌಲನ ಭಾಷೆಯಲ್ಲಿ ಹೇಳಿದ್ರೆ, ಪಾಪಿಗಳಲ್ಲಿ ಅತಿ ಮುಖ್ಯನಾದ ಪಾಪಿ ನಾನೇ. ಸೋತ್ರ ಹೀಗೆ ಯಾರು ಹಂಗೆ ಹೇಳಂಗೆ ಇಲ್ಲ. ಅಷ್ಟೇ, ನಮ್ಮನ್ನ ಅವಮಾನ ಮಾಡಬೇಡ್ರಿ ನೀವು. ನಾವು ಯಾರು? ಪಾಸ್ಟ್ರು, ನಾವು ಸೇವಕರು, ಲೀಡ್ರು. ಸೋತ್ರ ಪೌಲನು ಎಷ್ಟು ದೊಡ್ಡ ಲೀಡ್ರು ಗೊತ್ತಾ? ಅವನು ಹೇಳ್ತಾನೆ, ಪಾಪಿಗಳಲ್ಲಿ ಅತಿ ಪ್ರಧಾನವಾದ ಪಾಪಿ ನಾನು ಅಂತ, ಮುಖ್ಯವಾದ ಪಾಪಿ ನಾನು. ಸೋತ್ರ ಇನ್ನು ನಮಗೇನಾದರೂ ಉಳಿಸಿದಾನ? ಸೋತ್ರ ನಾವಾದರೆ ಜಂಬ ಕೊಚ್ಕೋತೀವಿ. ನಾನು ಯಾರು ಗೊತ್ತೋ, ಅಯ್ಯೋ ಎಷ್ಟು ಬೆಲೆ ತೆತ್ತಿದಿ ಗೊತ್ತೋ, ಸೇವೆ, ಅಯ್ಯೋ ಅಪ್ಪ ಅಮ್ಮ ಹೂವ ಎಕ್ಸ್ಪ್ರೆಷನ್ ಕೊಡ್ತೀವಿ. ಸೌಂಡ್ ಎಫೆಕ್ಟ್ಸ್ ಬೇರೆ ಅದರಲ್ಲಿ. ಏನಕ್ಕೆ? ಏನೋ ನಾವು ಏನು ಸಾಧಿಸದಲ್ಲ ರೀ, ದೇವರು ನಮ್ಮನ್ನ ಕರುಣೆ ತೋರಿಸಿದ್ರಿ, ಅವನ ಮಾರ್ಗ. ಆಮೇಲೆ ಚಿಕ್ಕ ವಯಸ್ಸಿಂದ ಎಷ್ಟು ಕಷ್ಟಪಟ್ಟಿದ್ದೆ. 8 ಅವರ್ ಪ್ರಾರ್ಥನೆ ಮಾಡ್ತಿದ್ದೆ. ಅದನ್ನ ಹೇಳುವಾಗಲೇ ಮುಖಾಲ ಒಂಥರ ಹೇಳ್ಬಿಡ್ತಾರೆ. ಆವಾಗಲೇ ಗೊತ್ತಾಗುತ್ತೆ ಇದು ಯಾವುದೋ ಸೈತಾನ ಅಟ್ಕಾಯಿಸ್ಕೊಂಡಿದೆ ಅಂತ. ತಕ್ಕುವ ಸ್ವಭಾವ ಇರೋರಾದರೆ ಯು ವಿಲ್ ನೆವರ್ ಸಿ ಯುವರ್ ನಿನ್ನನ್ನು ನೀನು. ಅದಕ್ಕೆ ದೇವರು ವಾಕ್ಯ ಹೇಳ್ತೆ, ತನ್ನನ್ನೇ ತಾನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡ್ತಾನೆ, ತನ್ನನ್ನೇ ತಾನು ತಗ್ಗಿಸಲ್ಪಡುವವನನ್ನು ದೇವರು ಹೆಚ್ಚಿಸ್ತಾನೆ. ಯೇಸು ಸ್ವಾಮಿ ಹೇಳಿದ್ರು, ನೀತಿವಂತನು ಪಾಪಿ ಇಬ್ಬರು ಪ್ರಾರ್ಥನೆಗೆ ಹೋದ್ರು. ನೀತಿವಂತ ನೀವು ಒಂಥರ ಅಲ್ಲ ದೇವ್ರೇ, ನಾನು ಯಾರು? 3 ಆವತ್ತಿ ಪ್ರಾರ್ಥನೆ ಮಾಡೋನು, ದಶಮಾಂಶ ಕೊಡುವವನು, ಒಂದು ಮೀಟಿಂಗ್ ತಪ್ಪಿಸ್ಕೊಳೋದಿಲ್ಲ. ಸೋತ್ರ ಇಲ್ಲಿದ್ದಾರೆ ನೋಡಿ ಈ ಪಾಪಿ, ಇವನ್ ಥರ ಅಲ್ಲ. ಆ ಪಾಪಿ ಹೇಳ್ದ, ಸ್ವಾಮಿ ನಿನ್ನ ಆಲಯಕ್ಕೆ ಬರೋಕ್ಕೂ ಯೋಗ್ಯತೆ ನನಗಿಲ್ಲ, ನಿನ್ನ ಪಾದಕ್ಕೆ ಕುತ್ಕೊಳಕ್ಕೂ ನನಗೆ ಯೋಗ್ಯತೆ ಇಲ್ಲ, ಅಪ್ಪ ತಂದೆ ಅಂತ ಕರೆಯೋದಕ್ಕೂ ಯೋಗ್ಯತೆ ಇಲ್ಲ. ಅವನನ್ನೇ ತಗ್ಗಿಸ್ಕೊಂಡಾಗ ದೇವರು ಹೇಳ್ತಾ ಇದ್ದಾನೆ, ಅವನು ನೀತಿವಂತನು. ಹಲ್ಲೆಲೂಯಾ. ಈಗ ನೋಡ್ರಿ ನಮ್ಮಲ್ಲಿ, ನೀವು ನನ್ನ ಜೊತೆ ಇದ್ದೀರಾ? ನಮ್ಮಲ್ಲಿ ಇದ್ದಂಗೆ ಹೇಳ್ಬಿಡ್ರಿ, ನಮ್ಮನ್ನೇ ಪಾಪಿ ಮಾಡಿಬಿಡ್ತಾರೆ. ಸ್ವಲ್ಪ ಕಪಟ ಮಾಡ್ರಿ. ಗಣನೆಗೆ ಬಾರದೆ ಇರುವ ನಿನ್ನನ್ನು ಹೋಗ್ಲಿ, ಮೀನಾದ್ರೂ ಸರಿಯಾಗಿ ಹಿಡಿತಾರ? ರಾತ್ರಿ ಎಲ್ಲ ಕಷ್ಟ ಬಿದ್ರು 1 ಮೀನು ಸಿಗಲ್ಲ.
ಅದರಲ್ಲೂ ಎಕ್ಸ್ಪೀರಿಯನ್ಸ್ ಇಲ್ಲ. ಅಂಥವ್ರನ್ನ ಹಿಡಿದು ಇಷ್ಟು ಮೀನುಗಳ ಹಿಡಿ ಹಂಗೆ. ನೋಡ್ರಿ ಎಂತೆಂತ ಮೀನುಗಳಿದೆ. ಸೋತ್ರ ಕೆಲವು ಮುಳ್ಳಿರೋ ಮೀನುಗಳೇ ಇರುತ್ತೆ. ಸೋತ್ರ ಕೆಲವೊಂದು ಒಂದೇ ಮುಳ್ಳಿದ್ರು ದಪ್ಪ ಇರುತ್ತೆ ಅದು ಮುಳ್ಳು ಬಗಲ್ವೇ. ಸೋತ್ರ ಈ ಮೀನುಗಳನ್ನೆಲ್ಲ ಬಳಿಗೆ ತಗೊಂಡು ಉಜ್ಜಿ ಶೇಪ್ ಮಾಡಿ ತಿನ್ನೋ ಲೆವೆಲ್ ತಂದಿದೀವಲ್ಲ, ಘಮ ಘಮ ಅನ್ನೋ ರೀತಿಗೆ ಬಂದಿದ್ದೀರಲ್ಲ. ಆಮೇಲೆ ಅವನ ಮಾರ್ಗ ಕಂಡುಕೊಳ್ಳೋದಕ್ಕೆ ಅಸಾಧ್ಯ. ಎದ್ದು ನಿಂತ್ಕೊಳ್ರಿ. ಅವನ ಜ್ಞಾನವು ಅಪರಿಮಿತವಾದದ್ದು, ಅವನ ವಿವೇಕವು ಅಗಮ್ಯವಾದದ್ದು. ಅವನ ಮಾರ್ಗಗಳನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯವಿಲ್ಲ. ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟೋ ಅಗಾಧ. ಅಗಾಧ ಅಂದರೆ ಏನು ಗೊತ್ತಾ? ಸೋ ಡೀಪ್, ಸೋ ಡೀಪ್. ದೇವರ ಐಶ್ವರ್ಯ ಏನಿಲ್ಲ. 2 ಲಕ್ಷ ಕೈಯಲ್ಲಿ ಇದ್ರೆ ಸಾಕು. ಇವನು ಹಿಡಿಯೋದಕ್ಕೆ ಇನ್ನೊಂದು 2 ಲಕ್ಷ ಜನ ಬೇಕು. ಸ್ತೋತ್ರ. ಆಮೇಲೆ ದೇವರ ಐಶ್ವರ್ಯ ಮೀನು ಬಾಯಲ್ಲೇ ಇಡ್ತಾನೆ ರತ್ನ ಕಲ್ಲುಗಳನ್ನು. ಬೇಕಾದ್ರೆ ಕಪ್ಪೆ ಚಿಪ್ಪಲ್ಲಿ ಇಡ್ತಾನೆ ರತ್ನ ಕಲ್ಲುಗಳನ್ನು. ಅವನ ಐಶ್ವರ್ಯವನ್ನು ಲೆಕ್ಕ ಹಾಕಕ್ಕಾಗುತ್ತಾ? ಅವನ ಜ್ಞಾನವನ್ನು, ಅವನ ವಿವೇಕವನ್ನು, ಅದು ಎಷ್ಟೋ ಅಗಾಧವಾಗಿದೆ. ಅವನ ತೀರ್ಮಾನಗಳು, ಡಿಸಿಷನ್ಸ್. ಸಮಟೈಮ್ಸ್ ದಿಸ್ ಈಸ್ ಎ ಕ್ರೇಜಿ ಡಿಸಿಷನ್. ನಮಗೆ ಅವನ ವಿವೇಕ, ಅವನ ಐಶ್ವರ್ಯ, ಅವನ ಜ್ಞಾನ ಇದು ಎಷ್ಟು ಅಗಾಧವಾಗಿದೆ. ಅವನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟು ಅಗಮ್ಯವಾಗಿದೆ. ದ ಡಿಸಿಷನ್, ವಾಟ್ ವಿ ಮೇಕ್ ಡಿಸಿಷನ್ಸ್, ವಿ ಡೂ ಲಾಟ್ ಆಫ್ ರಾಂಗ್ ಡಿಸಿಷನ್ಸ್. ಬಟ್ ವೆನ್ ಗಾಡ್ ಡಸ್, ದೇವರು ಮಾಡುವಂಥ ತೀರ್ಮಾನಗಳು ನೆವರ್ ಫೇಲ್ಸ್. ಎಷ್ಟು ಜನ ಹೇಳ್ತೀರಾ? ಅದಕ್ಕೆ ಹೇಳೋದು, ತೀರ್ಮಾನ ತಗೊಳಕ್ಕೆ ಮುಂಚೆ ಡಿಸಿಷನ್ will make your destiny. Let God make a decision. ದೇವರು ನಿನಗಾಗಿ ತೀರ್ಮಾನಗಳನ್ನು ತಗೊಳ್ಳಿ. Sometimes we are silent. Sometimes we shut our mouth. ಬಾಯಿಗಳನ್ನು ಮುಚ್ಕೊಂಡ್ಬಿಡ್ತೀವಿ. Sometimes we are not there. ಇಲ್ಲ, ನಾವು ಯಾವುದಕ್ಕೂ ಇಲ್ಲ. ಓಕೆ, ಥ್ಯಾಂಕ್ ಯು. ಆದರೆ ದೇವರ ತೀರ್ಮಾನ ತಗೊಂತಾನೆ. ಎಷ್ಟು ಜನ ಹೇಳ್ತೀರಾ? ಕೈಗಳನ್ನು ಮೇಲೆ ಕೆತ್ತಿ. ಗಣನೆಗೆ ಬಾರದಂ ಗಣನೆಯ ಮಾಡಿ ಯಾವ ಲೆಕ್ಕಕ್ಕೆ ಭಾರದಂತ ನನ್ನ ಕೃಪಯೇ ಯೇಸು ಅಪ್ಪ.
ಯೇಸು ಅಪ್ಪ ಕೈಗಳನ್ನು ಮೇಲೆ ಕೆತ್ತಿ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, Lord, show me your way. ನಿನ್ನ ಮಾರ್ಗ ತೋರಿಸು, ನಿನ್ನ ಮಾರ್ಗ, ನಿನ್ನ ಆಲೋಚನೆ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ಕೃಪೆಯೇ ಯೇಸು ಅಪ್ಪ ಎಲ್ಲ ಯೇಸು ಅಪ್ಪ. The month of God's way. ದೇವರ ಮಾರ್ಗದ ತಿಂಗಳು. ಆ ಮಾರ್ಗ ಮಾನುಷಿಕವಾದದಲ್ಲ, ಸ್ವಾಭಾವಿಕವಾದ ಮಾರ್ಗವಲ್ಲ, ಅಲೌಕಿಕವಾದ ದೇವರ ಮಾರ್ಗ. ಪ್ರತಿಯೊಂದು ವ್ಯಕ್ತಿಗಳ ಮೇಲೆ, ಪ್ರತಿಯೊಂದು ಕುಟುಂಬಗಳ ಮೇಲೆ, ಪ್ರತಿಯೊಂದು ವಿಷಯದ ಮೇಲೆ ಈ ಫೆಬ್ರವರಿ ತಿಂಗಳಲ್ಲಿ ಚಲಿಸಲಿ ಚಲಿಸಲಿ. ಅದರ ಕಡೆಗೆ ನಮ್ಮ ಹೆಜ್ಜೆ ಇಡತಕ್ಕಂತೆ ದೇವ ನೀನು ನಮ್ಮನ್ನು ನಡೆಸು. ನಿನ್ನ ಮಾರ್ಗಗಳು ಅಗಮ್ಯವಾಗಿದೆ, ನಿನ್ನ ಆಲೋಚನೆಗಳು ಉನ್ನತವಾಗಿದೆ, ನಿನ್ನ ಮಾರ್ಗಗಳು ಉನ್ನತವಾಗಿದೆ. ಆ ಮಾರ್ಗದಲ್ಲಿ ನಡೆಯುವ ಕುರುಡನು ದಾರಿ ತಪ್ಪಿ ಹೋಗೋದಿಲ್ಲ. ಆ ಮಾರ್ಗದಲ್ಲಿ ನೀನು ನಮ್ಮನ್ನು ನಡೆಸೋದಕ್ಕಾಗಿ ಸ್ತೋತ್ರ. ಈ ತಿಂಗಳು ತಂದೆ, ಕುಮಾರ, ಪರಿಶುದ್ಧಾತ್ಮನ ನಾಮದಲ್ಲಿ ಆನ್ಲೈನ್ಗಳಲ್ಲಿ ವೀಕ್ಷಿಸ್ತಾ ಇರುವ ನಿನ್ನ ಜನರ ಮೇಲೂ, ಇಲ್ಲಾಗಿರುವ ನಿನ್ನ ಜನರ ಮೇಲೂ ಈ ಪ್ರಾಫಿಟಿಕಲ್ ವರ್ಡ್, ಈ ಪ್ರವದನೆಯ ಶಬ್ದವನ್ನ ನಾನು ರಿಲೀಸ್ ಮಾಡ್ತಾ ಇದ್ದೇನೆ. Let's see my people your way, my God. ನನ್ನ ಜನ ನಿನ್ನ ಮಾರ್ಗವನ್ನು ಕಾಣತಕ್ಕಂತೆ ಅದ್ಭುತ ಮಾಡು, ಅದ್ಭುತ ಮಾಡು. ಫೆಬ್ರವರಿ ತಿಂಗಳನ್ನು ದ ಮಂತ್ ಆಫ್ ಗಾಡ್ಸ್ ವೇ, ದೇವರ ಮಾರ್ಗದ ತಿಂಗಳು ಎಂದು ತಂದೆ, ಕುಮಾರ, ಪರಿಶುದ್ಧಾತ್ಮ ನಾಮದಲ್ಲಿ ಡಿಕ್ಲೇರ್ ಮಾಡ್ತೇವೆ. ಹಾಗೆ ಸಂಭವಿಸಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್, ಆಮೆನ್. God bless you.